ಮಹೇಂದ್ರನ ಪಾಪದ ಕೊಡ ತುಂಬಿತ್ತು. ಅದು ಆದಷ್ಟು ಬೇಗ ಒಡೆದು ಹೋಗಲಿತ್ತು. ಈ ಕುಟುಂಬದಲ್ಲಿ ಮಹೇಂದ್ರ ಒಬ್ಬನೇ ಅಲ್ಲ, ಈ ಪೂರ್ತಿ ಕುಟುಂಬನೇ ಮಹಾಕ್ರೂರಿಯಾಗಿತ್ತು. ಸ್ವಲ್ಪ ದಿನಗಳ ಹಿಂದೆ ಮಗಳ ಮದುವೆಯ ಖುಷಿಯಲ್ಲಿದ್ದವರು ಶೋಕ ಸಾಗರದಲ್ಲಿ ಆಕೆಗೆ ಕೊನೆಯ ವಿದಾಯವನ್ನ ಹೇಳ್ತಾರೆ. ದಿನೇ ದಿನೇ ತನ್ನ ಹೆಂಡತಿಯ ಹೆಲ್ತ್ ಕಂಡೀಷನ್ ನೋಡಿ ನೋಡಿ ಮಹೇಂದ್ರನಿಗೆ ಆಕೆಯ ಮೇಲೆ ದ್ವೇಷ ಹೆಚ್ಚಾಗ್ತಾನೆ ಹೋಗುತ್ತೆ. ಆಕೆಯಿಂದ ನಾನು ಹೇಗಾದ್ರೂ ಮಾಡಿ ಮುಕ್ತಿ ಪಡ್ಕೊಳ್ಬೇಕು ಅಂತ ಅವನು ಪ್ಲಾನ್ ಮಾಡ್ತಾನೆ. ಇವಳಿಗೆ ನಾನು ಡಿವೋರ್ಸ್ ಕೊಟ್ಬಿಟ್ರೆ ನನ್ನೆಲ್ಲ ಕಷ್ಟಗಳು ದೂರ ಆಗ್ಬಿಡ್ತವೆ ಅಂತಾನು ಯೋಚನೆ ಮಾಡ್ತಾನೆ. ಆದ್ರೆ ಅವಳು ಆಸ್ತಿಲಿ ಕಾಂಪನ್ಸೇಷನ್ ಕೇಳ್ಬಿಡ್ತಾಳಲ್ಲ, ಸೊ ಇದು ಬೇಡ ಅಂತ ಅವನು ಯೋಚನೆ ಮಾಡ್ತಾನೆ. ಆಮೇಲೆ ಅವಳನ್ನ ಮುಗಿಸಿಬಿಟ್ರೆ ನನ್ನೆಲ್ಲ ಕಷ್ಟಗಳು ದೂರ ಆಗ್ಬಿಡ್ತವೆ, ನಾನು ಒಂದು ಫ್ರೀ ಆದಂತಹ ಲೈಫ್ ನ ಲೀಡ್ ಮಾಡ್ಬೋದು ಅಂತ ಅವನು ಕನಸು ಕಾಣ್ತಾನೆ. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಗಿ ನಿಮಗೆಲ್ಲ ಸ್ವಾಗತ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲಿಂಗ್, ಮಿಸ್ಟೀರಿಯಸ್ ಹಾಗೂ ಕ್ಯೂರಿಯಸ್ ಕಥೆಗಳ ಅಡ್ಡಕ್ಕೆ ಹೋಗೋಣ ಬನ್ನಿ. ಮೇ 2024 ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ವಾಸವಾಗಿದ್ದಂತಹ 28 ವರ್ಷದ ಮಹಿಳೆ ಕೃತಿಕಾ ರೆಡ್ಡಿಯ ಪ್ರೀ ವೆಡ್ಡಿಂಗ್ ಶೂಟ್ ಜಮ್ಮು ಕಾಶ್ಮೀರಲ್ಲಿ ನಡೆಯುತ್ತಿತ್ತು. ಇದರ ಬಗ್ಗೆ ಅವಳ ಪೇರೆಂಟ್ಸ್ಗೆ ಬಹಳಾನೇ ಖುಷಿ ಇತ್ತು. ವೃತ್ತಿಯಲ್ಲಿ ಡರ್ಮಟಾಲಜಿಸ್ಟ್ ಆಗಿದ್ದಂತಹ ಕೃತಿಕಾಳು ಮನೆಯ ಚಿಕ್ಕ ಮಗಳಾಗಿದ್ಲು. ಅವಳ ವಿವಾಹವನ್ನ ಒಂದೊಳ್ಳೆ ಡಾಕ್ಟರ್ನ ಜೊತೆ ಮಾಡ್ಕೊಡ್ಬೇಕು ಅನ್ನೋದು ಅವರ ತಂದೆ ತಾಯಿಯ ಕನಸಾಗಿತ್ತು ಹಾಗೂ ಅದು ಇನ್ನೇನು ಸದ್ಯದರಲ್ಲೇ ಈಡೇರಲಿತ್ತು. ಕೃತಿಕಾಳ ವಿವಾಹ ಮಹೇಂದ್ರ ರೆಡ್ಡಿ ಎನ್ನುವವರ ಜೊತೆ ನಿಶ್ಚಯವಾಗಿತ್ತು. ಇವರು ಸಹ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು. ಇಬ್ಬರೂ ಸಹ ಒಂದು ವೆಲ್ ಸೆಟಲ್ ಫ್ಯಾಮಿಲಿಯವರು ಆಗಿದ್ರಿಂದ ಇವರು ಜಮ್ಮು ಅಂಡ್ ಕಾಶ್ಮೀರದ 6 ಡಿಫರೆಂಟ್ ಲೊಕೇಶನ್ಗಳಲ್ಲಿ ತಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮುಗಿಸ್ಕೊಂಡು ಬಂದಿದ್ರು. 26 ಮೇ 2024 ಕೃತಿಕಾ ಹಾಗೂ ಮಹೇಂದ್ರರ ವಿವಾಹ ಬಹಳನೇ ಅದ್ದೂರಿಯಾಗಿ ನಡೆಯಿತು. ಬರೋಬ್ಬರಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ರೆಡ್ಡಿ ಪರಿವಾರ ಇವರ ವಿವಾಹವನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟಿತು. ಅಷ್ಟೇ ಅಲ್ಲದೆ ಮಗಳ ಮದುವೆಯ ಖುಷಿಯಲ್ಲಿ ಮಗಳಿಗೆ 3 ಕೋಟಿ ರೂಪಾಯಿಯ ಐಷಾರಾಮಿ ಬಂಗಲೆಯನ್ನ ಕೃತಿಕಾ ರೆಡ್ಡಿಯ ತಂದೆ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಹಾಗೆ ಅವರ ಫಸ್ಟ್ ಮ್ಯಾರೇಜ್ ಆನಿವರ್ಸರಿಯ ಖುಷಿಯಲ್ಲಿ ಕೃತಿಕಾಳ ತಂದೆ ಅವಳ ಸ್ಕಿನ್ ಅಂಡ್ ಸ್ಕ್ಯಾಲ್ಪೆಲ್ ಎನ್ನುವ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಮಾಡಿರ್ತಾರೆ. ಮಗಳ ಜೀವನ ಸುಖಮಯವಾಗಿರ್ಲಿ ಅಂತ ಅವಳ ತಂದೆ ತಾಯಿ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದೇ ಮಗಳು ಆಕೆಯ ಮನೆಯಲ್ಲಿ ಸಂಕಟದಿಂದ ತನ್ನ ಜೀವವನ್ನ ಕಳ್ಕೊಳ್ತಾಳೆ ಅಂತ ಅವರ ತಂದೆ ತಾಯಿ ಕನ್ಸಲ್ಲೂ ಅನ್ಕೊಂಡಿರಲ್ಲ. ಸ್ಕಿನ್ ಅಂಡ್ ಸ್ಕ್ಯಾಲ್ಪೆಲ್ ನ ಓಪನಿಂಗಿಗೆ ಇನ್ನೇನು 10 ಡೇಸ್ ಇದೆ ಅನ್ನುವಾಗಲೇ ಕೃತಿಕಾ ಸಾವನ್ನಪ್ತಾಳೆ. ಇದೊಂದು ನಾರ್ಮಲ್ ಡೆತ್ ಅಂತ ಎಲ್ಲರೂ ಭಾವಿಸ್ತಾರೆ. ಇದೆಲ್ಲವೂ ಆದ 6 ತಿಂಗಳುಗಳ ನಂತರ ಮನೆಯಲ್ಲಿದ್ದ ಕೃತಿಕಾಳ ಆ ಡೈರಿ ವಂಚನೆಯ ಸತ್ಯವನ್ನ ಎಲ್ಲರ ಮುಂದೆ ಬಯಲು ಮಾಡಿತು. ಮೋಸ ಹಾಗೂ ವಂಚನೆಯಿಂದ ಆಕೆ ಹೇಗೆ ನರಳುತ್ತಿದ್ದಳು ಎನ್ನುವುದರ ಬಗ್ಗೆ ಅದರಲ್ಲಿ ಸುಳಿವು ಸಿಕ್ಕಿತು. ಇಯರ್ 2023 ಬೆಂಗಳೂರಿನ ಮಾರತಹಳ್ಳಿಯ ನಿವಾಸಿಗಳಾದಂತಹ ಮುನಿರೆಡ್ಡಿ ಒಬ್ಬರು ರಿಟೈರ್ಡ್ ಎಲೆಕ್ಟ್ರಿಕಲ್ ಎಂಜಿನಿಯರ್ ಹಾಗೂ ಅವರ ಧರ್ಮಪತ್ನಿ ಸೌಮ್ಯ ರೆಡ್ಡಿ ವೃತ್ತಿಯಲ್ಲಿ ಒಬ್ರು ಲಾಯರ್ ಆಗಿದ್ರು. ಇವರ ದೊಡ್ಡ ಮಗಳು ನಿಖಿತಾ ರೆಡ್ಡಿ ಒಬ್ಬ ರೇಡಿಯೋಲಜಿಸ್ಟ್ ಆಗಿದ್ಲು. ಇವಳ ವೈವಾಹಿಕ ಜೀವನ ಬಹಳಾನೇ ಸುಖಮಯವಾಗಿತ್ತು. ಮನೆಯಲ್ಲಿ ಈಗ 2ನೇ ಮಗಳು ಅಂದ್ರೆ ಕೃತಿಕಾ ರೆಡ್ಡಿಯ ಮದುವೆ ಸಂಭ್ರಮ. ಮೊದಲಿಂದಲೂ ಕೃತಿಕಾ ರೆಡ್ಡಿ ಸ್ಟಡೀಸ್ ಅಲ್ಲಿ ಬಹಳಾನೇ ಮುಂದಿರ್ತಾಳೆ. ಇವಳು ಒಬ್ಬ ಟಾಪ್ ರ್ಯಾಂಕಿಂಗ್ ಸ್ಟೂಡೆಂಟ್ ಆಗಿರ್ತಾಳೆ. ಅವಳಿಗೆ ಚಿಕ್ಕ ವಯಸ್ಸಿಂದಲೂ ನಾನು ಡಾಕ್ಟರ್ ಆಗಬೇಕು ಅನ್ನೋದು ಒಂದು ದೊಡ್ಡ ಕನಸಿರುತ್ತೆ. MBBS ಅಲ್ಲೂ ಕೂಡ ಇವಳು ಟಾಪ್ ರ್ಯಾಂಕಿಂಗ್ ಸ್ಟೂಡೆಂಟ್ ಆಗಿರ್ತಾಳೆ. ಹಾಗೇನೆ ಇವಳು ಸದ್ಯಕ್ಕೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡರ್ಮೆಟೋ ಫೆಲೋಶಿಪ್ ಅನ್ನ ಮಾಡ್ತಾ ಇರ್ತಾಳೆ. ಇವಳು ಒಬ್ಬ ಸೌಮ್ಯ ಸ್ವಭಾವದ ಹುಡುಗಿಯಾಗಿದ್ದು ತುಂಬಾನೇ ಗ್ರೌಂಡೆಡ್ ಪರ್ಸನ್ ಆಗಿರ್ತಾಳೆ. ಅಲ್ಲಿ ಪರಿಚಯವಾಗಿದ್ದೇ ಈಕೆಗೆ ಮಹೇಂದ್ರ ರೆಡ್ಡಿ ಎನ್ನುವ ಒಬ್ಬ ವ್ಯಕ್ತಿ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಇವರು MS ಕಂಪ್ಲೀಟ್ ಮಾಡಿಕೊಂಡು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವರು ಕೂಡ ಒಂದು ರಿಚ್ ಫ್ಯಾಮಿಲಿಯಿಂದ ಬಂದವರಾಗಿದ್ರು. ಇಬ್ಬರ ಪರಿಚಯ ಸ್ನೇಹದಿಂದ ಪ್ರೀತಿಗೆ ಮಾರ್ಪಾಡಾಯ್ತು. ಇಬ್ರು ಸಹ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು. ಮನೆಯವ್ರನ್ನೆಲ್ಲ ಒಪ್ಸಿದ್ರು ಕೂಡ. ಮನೆಯವರು ಇವರ ಮದುವೆಯನ್ನ ತುಂಬಾ ಧೂಮ್ಧಾಮ್ ಆಗಿ ರಾಯಲ್ ಆಗಿ ಮಾಡಿಕೊಟ್ರು. ಕೃತಿಕಾ ಜೀವನದ ಈ ನ್ಯೂ ಫೇಸ್ ಅನ್ನ ತುಂಬಾ ಸಂತೋಷವಾಗಿ ಕಳೀತಾ ಇದ್ಲು. ಮದುವೆ ನಂತರ ಇವರಿಬ್ರು ಹನಿಮೂನ್ಗಾಗಿ ಸೌತ್ ಆಫ್ರಿಕಾಕ್ಕೆ ಹೋಗಿ ಬಂದಿರ್ತಾರೆ. ಸಿನ್ಸ್ ಇಬ್ರು ಡಾಕ್ಟರ್ ಆಗಿರೋದ್ರಿಂದ ತಮ್ಮ ವರ್ಕ್ ಲೈಫ್ ನಲ್ಲಿ ಇಬ್ರು ಕೂಡ ಬ್ಯುಸಿ ಆಗ್ಬಿಡ್ತಾರೆ. ಕೇವಲ ರಾತ್ರಿಯ ಸಮಯನ ಮಾತ್ರ ಇಬ್ರು ಒಟ್ಟಿಗೆ ಕಳೀತಾ ಇರ್ತಾರೆ. ಎಲ್ಲವೂ ಚೆನ್ನಾಗೇ ಸಾಗ್ತಾ ಇರುತ್ತೆ.
ಆದ್ರೆ ಕೆಲವು ತಿಂಗಳುಗಳ ನಂತರ ಮಹೇಂದ್ರನಿಗೆ ಗೊತ್ತಾಗುತ್ತೆ ಕೃತಿಕಾ ಒಂದು ಗ್ಯಾಸ್ಟ್ರಿಕ್ ಹಾಗೂ ಮೆಟಬಾಲಿಕ್ ಡಿಸಾರ್ಡರ್ನಿಂದ ಬಳಲ್ತಾ ಇದ್ದಾಳೆ ಅಂತ. ಆಕೆಗೆ ಪ್ರತಿ ಸಾರಿ ಊಟ ತಿಂಡಿ ಆದ ತಕ್ಷಣ ವಾಮಿಟಿಂಗ್ಸ್ ಆಗ್ತಾ ಇರುತ್ತೆ. ಅವನು ಮೊದಲಿಗೆ ಆಕೆಯನ್ನ ಪ್ರೀತಿ ಹಾಗೂ ಕೇರ್ ನಿಂದ ನೋಡ್ಕೊಳ್ತಾ ಇರ್ತಾನೆ. ವರ್ಕ್ ಶೆಡ್ಯೂಲ್ ನಲ್ಲಿ ಬ್ಯುಸಿ ಆಗಿದ್ರು ಕೂಡ ಮಹೇಂದ್ರ ಕೃತಿಕಾಳಿಗೆ ಫೋನ್ ಅಥವಾ ಮೆಸೇಜ್ ಮಾಡಿ ಆಕೆಯ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಇದನ್ನ ಕೇಳಿದಂತಹ ಕೃತಿಕಾಳ ತಂದೆ ತಾಯಿಗೆ ಅಳಿಯ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಒಂದು ಭರವಸೆ ಹುಟ್ಟುತ್ತೆ. ಕೃತಿಕಾ ನಿಧಾನವಾಗಿ ಚೇತರಿಸ್ಕೊಳ್ತಾಳೆ. ಮತ್ತೆ ಎಲ್ಲವೂ ಮೊದಲ ಸ್ಥಿತಿಗೆ ಬರ್ತಾ ಇರುತ್ತೆ. ತಮ್ಮ ಮೊದಲ ಆನಿವರ್ಸರಿಯ ನೆನಪಿಗೋಸ್ಕರ ಇವರಿಬ್ರು ಸೇರಿ ಒಂದು ಸ್ಕಿನ್ ಕ್ಲಿನಿಕ್ ಅನ್ನ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸ್ಕಿನ್ ಅಂಡ್ ಸ್ಕ್ಯಾಲ್ಪಲ್ ನ ಗ್ರ್ಯಾಂಡ್ ಓಪನಿಂಗ್ ಆಗಿ ಕೃತಿಕಾಳ ತಂದೆ ಮುನಿರೆಡ್ಡಿ ಒಂದು ಅದ್ದೂರಿಯಾದ ಸೆಟಪ್ ರೆಡಿ ಮಾಡಿಕೊಡ್ತಾರೆ. 21 ಏಪ್ರಿಲ್ 2025 ಮಹೇಂದ್ರಾಸ್ ರೆಸಿಡೆನ್ಸ್ ಗುಂಜೂರು ವಿಲೇಜ್. ಕ್ಲಿನಿಕ್ ಓಪನಿಂಗಿಗೆ ಇನ್ನೇನು 2 ವಾರ ಇದೆ ಅನ್ಬೇಕಾದ್ರೆ ಕೃತಿಕಾಳಿಗೆ ಹೊಟ್ಟೆಯಲ್ಲಿ ಬಹಳಾನೇ ಸಂಕಟ ಶುರುವಾಗುತ್ತೆ. ಇದನ್ನ ನೋಡಿದಂತಹ ಮಹೇಂದ್ರ ಮನೆಯಲ್ಲೇ ಆಕೆಯನ್ನ ಡಯಾಗ್ನೈಸ್ ಮಾಡಿ ಆಕೆಗೆ ಒಂದು ಇಂಜೆಕ್ಷನ್ ಕೊಡ್ತಾನೆ. ಮರುದಿನ ಬೆಳಗ್ಗೆ ಅವನು ಆಫೀಸ್ ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ಆಕೆಯನ್ನ ಅವರ ತವ್ರ ಮನೆಗೆ ಡ್ರಾಪ್ ಮಾಡಿ ತಾನು ಹಾಸ್ಪಿಟಲ್ ಡ್ಯೂಟಿಗೆ ಹೊರಡ್ತಾನೆ. ಈವ್ನಿಂಗ್ ಅವನು ಕೂಡ ಆಕೆಯ ಮನೆಗೆ ಬಂದು ಅಲ್ಲಿ ಎಲ್ಲರೊಟ್ಟಿಗೆ ಡಿನ್ನರ್ ಮಾಡ್ತಾ ಇರ್ತಾನೆ. ಆಗ ಕೃತಿಕಾಳ ತಂದೆ ಕೇಳ್ತಾರೆ, ನೀವು ಅವಳಿಗೆ ಯಾವ ರೀತಿಯಾದಂತಹ ಇಂಜೆಕ್ಷನ್ ಅನ್ನ ಕೊಡ್ತಾ ಇದ್ದೀರಾ ಅಂತ. ಆಗ ಮಹೇಂದ್ರ ಹೇಳ್ತಾನೆ, ನಾನು ಅವಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದ್ರಿಂದ ಪ್ಯಾಂಟಾಪ್ರೊಜೋಲ್ ಎನ್ನೋ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ, ಹಾಗೂ ಅವಳಿಗೆ ಫೀವರ್ ಸಮಸ್ಯೆ ಇರೋದ್ರಿಂದ ಅವಳಿಗೆ ನಾನು ಪ್ಯಾರಾಸಿಟಮಲ್ ಕೊಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಆದ್ರಿಂದ ಅವರ ಮನೆಯವರಿಗೆ ಅವನ ಮೇಲೆ ಯಾವುದೇ ರೀತಿಯಾದಂತಹ ಡೌಟ್ ಬರೋದೇ ಇಲ್ಲ. 2 ದಿನಗಳ ನಂತರ ಸುಮಾರು ಬೆಳಗ್ಗೆ 7:30ಕ್ಕೆ ಮಹೇಂದ್ರ ಕೃತಿಕಾಳನ್ನ ಎದ್ದೇಳ್ಸಕ್ಕೆ ಹೋಗ್ತಾನೆ. ಅವನು ಎಷ್ಟು ಎದ್ದೇಳಿಸಿದ್ರು ಆಕೆ ಎದ್ದೇಳೋದು ಇಲ್ಲ. ಗಾಬರಿಗೊಂಡ ಮಹೇಂದ್ರ ಅವರ ಅತ್ತೆ ಮಾವನಿಗೆ ಕಾಲ್ ಮಾಡ್ತಾನೆ. ಅವರೆಲ್ಲರೂ ಸೇರಿ ಆಕೆಯನ್ನ ಬೆಂಗಳೂರಿನ ಕಾವೇರಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಆಕೆಯನ್ನ ನೋಡಿದಂತಹ ಡಾಕ್ಟರ್ಸ್ ಇದೊಂದು ಬ್ರಾಡ್ ಡೆಡ್ ಕೇಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಯಾರಿಗೂ ಇದನ್ನ ನಂಬೋದಿಕ್ಕೆ ಸಾಧ್ಯನೇ ಆಗಲ್ಲ. ಮನೆಯವರ ಆಕ್ರಂದನ ಮುಗಿಲು ಮುಟ್ಟತ್ತೆ. ಮಹೇಂದ್ರ ಆಕೆಯನ್ನ ತಬ್ಬಿ ಬಿಕ್ಕಿ ಬಿಕ್ಕಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾವುದೇ ಕ್ಲಿಯರ್ ಕಾರಣಗಳಿಲ್ಲದೆ ಇಷ್ಟು ಸಣ್ಣ ವಯಸ್ಸಿಗೆ ಆಕೆಯ ಡೆತ್ ಆಗಿರೋದ್ರಿಂದ ಡಾಕ್ಟರ್ಸ್ಗಳು ಈಕೆಯ ದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತ ಮನೆಯವರಿಗೆ ಹೇಳ್ತಾರೆ. ಆದ್ರೆ ಮನೆಯವರೆಲ್ಲ ಇದೊಂದು ನಾರ್ಮಲ್ ಡೆತ್ ಅಂತ ಸುಮ್ಮನಾಗ್ಬಿಡ್ತಾರೆ. ಕೃತಿಕಾಳ ಅಕ್ಕ ನಿಖಿತಾ ಅವಳ ದೇಹ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು ಅಂತ ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ತಾಳೆ. ಅವಳ ಸಾವಿನ ಹಿಂದಿನ ಸತ್ಯ ಎಲ್ಲರಿಗೂ ತಿಳಿಬೇಕು ಅಂತ ಅವಳು ಅನ್ಕೊಂಡಿರ್ತಾಳೆ. ಹಾಸ್ಪಿಟಲ್ನವರು ಮಾರತಹಳ್ಳಿ ಪೊಲೀಸರೊಂದಿಗೆ ಇದೊಂದು ಮೆಡಿಕೋ ಲೀಗಲ್ ಕೇಸ್ ಅಂತ ಫೈಲ್ ಮಾಡ್ತಾರೆ. ಹಾಗೇನೆ ಪೊಲೀಸರು ಇದೊಂದು ಅನ್ಯಾಚುರಲ್ ಡೆತ್ ಅಂತ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಪೋಸ್ಟ್ ಮಾರ್ಟಮ್ ಆದ ನಂತರ ಆಕೆಯ ದೇಹದ ಸ್ಯಾಂಪಲ್ಸ್ ಗಳನ್ನ FSLಗೆ ಕಳಿಸಲಾಗುತ್ತೆ. ಆಫ್ಟರ್ ಪೋಸ್ಟ್ ಮಾರ್ಟಮ್ ಕೃತಿಕಾಳ ದೇಹವನ್ನ ಪರಿವಾರಕ್ಕೆ ಒಪ್ಪಿಸಲಾಗುತ್ತೆ. ಮನೆಯವರು ಆಕೆಯ ಅಂತಿಮ ಸಂಸ್ಕಾರಕ್ಕೆ ಎಲ್ಲವನ್ನು ತಯಾರಿ ಮಾಡಿಕೊಳ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಮಗಳ ಮದುವೆಯ ಖುಷಿಯಲ್ಲಿದ್ದವರು ಶೋಕ ಸಾಗರದಲ್ಲಿ ಆಕೆಗೆ ಕೊನೆಯ ವಿದಾಯವನ್ನ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ನಲ್ಲಿ ಆಕೆಯ ಸಾವು ನ್ಯಾಚುರಲ್ ಎಂದು ರಿಪೋರ್ಟ್ ಬರುತ್ತೆ. ಆಕೆಗೆ ಗಿಫ್ಟ್ ಕೊಟ್ಟಂತಹ ಮನೆಯಲ್ಲಿ ಅವಳ ನೆನಪುಗಳು ಕಾಡ್ತಿರೋದ್ರಿಂದ ಆಕೆಯ ತಂದೆ ಆ ಮನೆಯನ್ನ ಇಸ್ಕಾನ್ಗೆ ಡೊನೇಟ್ ಮಾಡಿಬಿಡ್ತಾರೆ. ದಿನಗಳು ಕಳೆದಂತೆ ಮಹೇಂದ್ರನ ವರ್ತನೆಯಲ್ಲಿ ಬಹಳ ಚೇಂಜಸ್ ಕಾಣಿಸ್ತವೆ. ಅವನ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಸ್ಟೋರೀಸ್, ಪೋಸ್ಟ್ಗಳು ಹಾಗೂ ಅವನ ಪೂರ್ತಿ ಅಕೌಂಟ್ ಒಬ್ಬ ಹೊಸ ವ್ಯಕ್ತಿಯನ್ನ ನಾವು ಅಲ್ಲಿ ಕಾಣಬಹುದಾಗುತ್ತೆ. ಒಂದೊಂದು ತಿಂಗಳು ಒಂದೊಂದು ಹೊಸ ಜಾಗಕ್ಕೆ ಹೋಗಿ ಅವನು ಪೋಸ್ಟ್ ಹಾಕ್ತಾ ಇದ್ದ. ಅವನು ಬಹಳ ಸಂತೋಷವಾಗಿರೋದು ಅವನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಎಲ್ಲರಿಗೂ ಎದ್ದು ಕಾಣಿಸ್ತಾ ಇತ್ತು. ಕೇವಲ ಆಕೆ ಸತ್ತು 5 ತಿಂಗಳುಗಳಲ್ಲಿ ಅವನಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ ಕಾಣಿಸ್ತಾ ಇತ್ತು. ಮದುವೆಯ ಮೊದಲಿಗೆ ಎಲ್ಲವೂ ಸರಿಯಾಗಿ ಇತ್ತು. ಆಕೆಯ ವಾಮಿಟಿಂಗ್ಸ್ ನಿಂದ ಅವನಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲಿಲ್ಲ. ಆದರೆ ಸೋಷಿಯಲ್ ಗ್ಯಾದರಿಂಗ್ಸ್ಗೆ ಅಥವಾ ಫ್ರೆಂಡ್ಸ್ ಜೊತೆ ಯಾವುದಾದ್ರೂ ಪಾರ್ಟಿಗೆ ಹೋದಾಗ ಆಕೆಯ ವಾಮಿಟಿಂಗ್ ಸೆನ್ಸೇಷನ್ ನಿಂದ ಅವನಿಗೆ ಒಂಥರ ಎಂಬರಾಸ್ ಫೀಲ್ ಆಗ್ತಾ ಇತ್ತು. ಹೀಗೆ ಒಂದು ಫಂಕ್ಷನ್ಗೆ ಹೋದಾಗ ಕೃತಿಕಾಳಿಗೆ ವಾಮಿಟಿಂಗ್ ಆಗುತ್ತೆ. ಇದನ್ನ ನೋಡಿದಂತಹ ಮಹೇಂದ್ರನ ಫ್ರೆಂಡ್ಸ್, ಏನೋ ನೀನು ಎಂತ ಕಾಯಿಲೆ ಇರೋಳ್ನ ಮದ್ವೆ ಆಗಿದೀಯಾ ಅಂತ ಜೋರಾಗಿ ನಗಾಡ್ತಾ ಅವನನ್ನ ರೇಗಿಸಿರ್ತಾರೆ. ಇದೇ ಒಂದು ಟ್ರಿಗರ್ ಪಾಯಿಂಟ್ ಅವನಿಗೆ ಆಕೆಯ ಮೇಲೆ ತಪ್ಪಾಗಿ ತಿಳ್ಕೊಳ್ಳೋಕೆ ಕಾರಣ ಆಗುತ್ತೆ.
ಅವಳು ನನ್ನ ಹತ್ರ ಸುಳ್ಳು ಹೇಳಿ ಮದ್ವೆ ಆಗಿದ್ದಾಳೆ ಅಂತ ಅವನು ಅವಳನ್ನ ತಪ್ಪಾಗಿ ಭಾವಿಸ್ತಾನೆ. ದಿನೇ ದಿನೇ ಅವಳ ಹೆಲ್ತ್ ಕಂಡೀಷನ್ಸ್ ನೋಡಿ ನೋಡಿ ಅವನಿಗೆ ಅವಳ ಮೇಲೆ ದ್ವೇಷ ಹೆಚ್ಚಾಗ್ತಾನೆ ಹೋಗುತ್ತೆ. ಇವಳಿಂದ ಹೇಗಾದ್ರೂ ಮಾಡಿ ನಾನು ಮುಕ್ತಿ ಪಡ್ಕೊಳ್ಬೇಕಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. ಇವಳಿಗೆ ಡಿವೋರ್ಸ್ ಕೊಟ್ಬಿಡೋಣ ಅಂತಾನು ಥಿಂಕ್ ಮಾಡ್ತಾನೆ. ಆದ್ರೆ ಡಿವೋರ್ಸ್ ಕೊಟ್ರೆ ಇವಳಿಗೆ ಆಸ್ತಿಲಿ ಕಾಂಪನ್ಸೇಷನ್ ಕೊಡ್ಬೇಕಾಗತ್ತಲ್ಲ, ಆದ್ರಿಂದ ಅವನು ಅದನ್ನ ಸಪ್ರೆಸ್ ಮಾಡಿಬಿಡ್ತಾನೆ. ದಿನೇ ದಿನೇ ಅವಳ ಮೇಲೆ ದ್ವೇಷ ಇನ್ನೂ ಜಾಸ್ತಿನೇ ಆಗಕ್ಕೆ ಶುರು ಆಗುತ್ತೆ. ಆದ್ರೂ ಕೂಡ ಅವನು ಅದ್ಯಾವುದನ್ನ ತೋರಿಸದೆ ಆಕೆಯ ಮುಂದೆ ಒಬ್ಬ ಒಳ್ಳೆಯ ಗಂಡನಂತೆ ನಾಟಕ ಮಾಡ್ತಾ ಇರ್ತಾನೆ. ಕೃತಿಕಾ ತನಗೆ ಆಗ್ತಿದ್ದ ಸಮಸ್ಯೆಯ ಬಗ್ಗೆ ತನ್ನ ತಂದೆಯ ಬಳಿ ಪ್ರತಿನಿತ್ಯ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದಂತಹ ಮಹೇಂದ್ರನಿಗೆ ಈಕೆ ಒಂದು ದೊಡ್ಡ ಸಮಸ್ಯೆ ರೀತಿ ಕಾಣಿಸ್ತಾಳೆ. ಒಂದು ದಿನ ಈ ದುಷ್ಟ ಈಕೆಯನ್ನ ಸಾಯಿಸಿಬಿಟ್ರೆ ನನ್ನೆಲ್ಲ ಪ್ರಾಬ್ಲಮ್ಸ್ಗಳು ದೂರ ಆಗ್ತವೆ ಅಂತ ಯೋಚನೆ ಮಾಡ್ತಾನೆ. ಇವಳು ನನ್ನ ಲೈಫಲ್ಲಿ ಇದ್ರೆ ನನ್ನ ಜೀವನದ ಖುಷಿಯ ಕ್ಷಣಗಳನ್ನೆಲ್ಲ ನಾನು ಕಳ್ಕೊಳ್ಬೇಕಾಗತ್ತೆ ಅಂತ ಇವನು ಆಕೆಯನ್ನ ಮುಗಿಸಿ ಬಿಡೋಕೆ ಪ್ಲಾನ್ ಮಾಡ್ತಾನೆ. ಆಕ್ಚುಲಿ ಮಹೇಂದ್ರ ಒಬ್ಬ ಸ್ಮಾರ್ಟ್ ಹಾಗೂ ದುಷ್ಟ ಮನಸ್ಥಿತಿಯವನಾಗಿರ್ತಾನೆ. ಆಕೆಯನ್ನ ಕೇರ್ ಮಾಡೋ ನೆಪದಲ್ಲಿ ಅವಳಿಗೆ ಪ್ರತಿನಿತ್ಯ ಬೇರೆ ಬೇರೆಯ ಮಾತ್ರೆಗಳನ್ನ ಕೊಡ್ತಾ ಇರ್ತಾನೆ. ಇದ್ರದ್ದು ಏನಾದ್ರೂ ಎಫೆಕ್ಟ್ಸ್ ಆಗ್ತಿದ್ಯಾ ಅಂತ ತಿಳ್ಕೊಳ್ಳೋಕೆ ಅವಳಿಗೆ ಪ್ರತಿದಿನ ಕಾಲ್ ಮಾಡಿ ಏನಾದ್ರೂ ಡಿಸ್ಕಂಫರ್ಟ್ ಫೀಲ್ ಆಗ್ತಿದ್ಯಾ ಅಂತ ಕೇಳ್ತಾ ಇದ್ದ. ಕೇರ್ನ ಹೆಸರಿನಲ್ಲಿ ಆಕೆಯನ್ನ ಅವನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದ. ಮಹೇಂದ್ರ ಕೃತಿಕಾಳ ತಂದೆಯ ಬಳಿ ಒಂದು ಹಾಸ್ಪಿಟಲ್ ಕಟ್ಟಿಸ್ಕೊಡಿ ಅಂತ ಕೇಳಿರ್ತಾನೆ. ಆದ್ರೆ ಕೃತಿಕಾಳ ತಂದೆ ಹೇಳಿರ್ತಾರೆ, ಈಗ ರೆಡಿ ಆಗ್ತಾ ಇರುವಂತಹ ಸ್ಕಿನ್ ಅಂಡ್ ಸ್ಕ್ಯಾಲ್ಪೆಲ್ನ ಇಬ್ರು ಸರಿಯಾಗಿ ನಡ್ಸ್ಕೊಂಡು ಹೋಗಿ, ಅದರಲ್ಲೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಮಾಡ್ಕೊಳ್ಳಿ, ನಾನು ನಿಮ್ಗೆ ಮುಂದೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾನೆ. ಇದರಿಂದ ಅವರ ಮೇಲೂ ಸಹ ಇವನಿಗೆ ದ್ವೇಷ ಉಂಟಾಗಿರುತ್ತೆ. 21 ಏಪ್ರಿಲ್ 2025 ಮಹೇಂದ್ರಾಸ್ ರೆಸಿಡೆನ್ಸ್ ಗುಂಜೂರು ವಿಲೇಜ್. ಕೃತಿಕಾಳಿಗೆ ಹೊಟ್ಟೆಯಲ್ಲಿ ಬಹಳ ಸಂಕಟ ಆಗೋಕೆ ಶುರು ಆಗುತ್ತೆ. ಆಗ ಮಹೇಂದ್ರ ಅವಳನ್ನ ಡಯಾಗ್ನೈಸ್ ಮಾಡೋ ರೀತಿಯ ನಾಟಕ ಮಾಡ್ತಾನೆ. ಆಕೆಗೆ ನಾನು ನಿನ್ಗೆ ಒಂದೆರಡು ಇಂಜೆಕ್ಷನ್ ಮಾಡ್ಬಿಡ್ತೀನಿ, ನಿನ್ಗೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗತ್ತೆ ಅಂತ ಹೇಳ್ತಾನೆ. ನೋವಿನಲ್ಲಿದ್ದ ಕೃತಿಕಾ 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ಸರಿ ಅಂತ ಹೇಳ್ತಾಳೆ. ತನ್ನ ಮೆಡಿಕಲ್ ನಾಲೆಡ್ಜ್ ಅನ್ನ ಉಪಯೋಗಿಸಿಕೊಂಡು ಮಹೇಂದ್ರ ಪ್ಯಾಂಟಾಪ್ರೊಜೋಲ್ ಎಂಬ ಇಂಜೆಕ್ಷನ್ ಅನ್ನ ಕೊಡ್ಬೇಕಾಗಿರುತ್ತೆ. ಆದ್ರೆ ಅವನು ಅದನ್ನ ದುರುಪಯೋಗ ಪಡಿಸಿಕೊಂಡು ಬೇರೆಯ ಒಂದು ಅನಸ್ಥೆಟಿಕ್ ಡ್ರಗ್ ಅನ್ನ ಆಕೆಗೆ ನೀಡ್ತಾನೆ. ಅದು ವ್ಯಕ್ತಿಯ ವೇಟ್ ನ ಆಧಾರದ ಮೇಲೆ ನೀಡಬೇಕಾಗಿರುತ್ತೆ. ಅದೇನಾದ್ರೂ ಓವರ್ ಡೋಸ್ ಆದ್ರೆ ವ್ಯಕ್ತಿಯ ರೆಸ್ಪಿರೇಟರಿ ಪ್ರಾಬ್ಲಮ್ ಇಂದ ಆ ವ್ಯಕ್ತಿ ಸಾವನ್ನಪ್ಪೋದಾಗಿರುತ್ತೆ. ಈ ಒಂದು ಇಂಜೆಕ್ಷನ್ ಜನರಲ್ ಪಬ್ಲಿಕ್ಗೆ ಸಿಗೋದಿಲ್ಲ. ಮಹೇಂದ್ರ ಒಬ್ಬ ಡಾಕ್ಟರ್ ಹಾಗೂ ಅವನ ತಂದೆಯ ಫಾರ್ಮಸಿ ಇದ್ದಿದ್ರಿಂದ ಈ ಪರ್ಟಿಕ್ಯುಲರ್ ಇಂಜೆಕ್ಷನ್ ಮಹೇಂದ್ರನಿಗೆ ಈಸಿಯಾಗಿ ಸಿಕ್ಕಿರುತ್ತೆ. ಅವಳಿಗೆ ಗೊತ್ತಾಗದ ಹಾಗೆ ಅವಳ ರೈಟ್ ಲೆಗ್ಗಿಗೆ ಕ್ಯಾನುಲಾ ಮೂಲಕ ಒಂದು ಅನಸ್ತೇಶಿಯಾ ಡ್ರಗ್ ಕೊಟ್ಟು ಅವಳು ಪೇನ್ ನಿಂದ ಕಿರುಚಾಡದ ರೀತಿ ಮಾಡಿಬಿಡ್ತಾನೆ. ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಯಾರಿಗೂ ಡೌಟ್ ಬಾರದ ರೀತಿ ಎಕ್ಸಿಕ್ಯೂಟ್ ಮಾಡಿಯೇ ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೃತಿಕಾಳನ್ನ ಅವರ ತವ್ರ ಮನೆಗೆ ಅವನು ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಅವಳ ಸಾವು ಅವಳ ತಂದೆ ತಾಯಿಯ ಬಳಿಯ ಆದ್ರೆ ಅವನ ಮೇಲೆ ಯಾರು ಡೌಟ್ ಕೊಡೋದಿಲ್ಲ ಹಾಗೂ ಅವನನ್ನ ಕ್ವೆಶನ್ ಮಾಡೋದಿಲ್ಲ ಅನ್ನೋದು ಅವನ ಪ್ಲಾನ್ ಆಗಿತ್ತು. ಅವನು ಹಾಕಿದ ಕ್ಯಾನ್ಯುಲಾ ಜಾಗದಲ್ಲಿ ಕೃತಿಕಾಗೆ ನೋವು ಸ್ಟಾರ್ಟ್ ಆಗುತ್ತೆ. ಆಗ ಅವಳು ಈ ಕ್ಯಾನ್ಯುಲಾನ ನಾನು ತೆಗಿಲ್ಲ ಅಂತ ಮಹೇಂದ್ರನಿಗೆ ಮೆಸೇಜ್ ಮಾಡ್ತಾಳೆ. ಆಗ ಅವನು ಕ್ಯಾನ್ಯುಲಾನ ತೆಗಿಬೇಡ, ಇನ್ನೊಂದು ಲಾಸ್ಟ್ ಡೋಸ್ ಕೊಡೋದಿದೆ, ಅದನ್ನ ಕೊಟ್ರೆ ನೀನು ಹುಷಾರಾಗ್ತೀಯಾ ಅಂತ ಆಕೆಗೆ ರಿಪ್ಲೈ ಮಾಡ್ತಾನೆ. ಆಫೀಸ್ ನಿಂದ ಬಂದು ರಾತ್ರಿ 9:30ಕ್ಕೆ ಕೃತಿಕಾಳಿಗೆ ಪ್ರೊಪೋಫೋಲ್ ನ ಲಾಸ್ಟ್ ಡೋಸ್ ಅನ್ನ ಬಹಳನೇ ಓವರ್ ಆಗಿ ಕೊಡ್ತಾನೆ. ಇದು ಅವಳ ಕಂಡೀಷನ್ ಅನ್ನ ಇನ್ನಷ್ಟು ವರ್ಸ್ಟ್ ಮಾಡುತ್ತೆ. ಇದನ್ನೆಲ್ಲ ನೋಡಿದ ಮಹೇಂದ್ರ ಇನ್ನೊಂದು ರೂಮ್ಗೆ ಹೋಗಿ ನೆಟ್ಫ್ಲಿಕ್ಸ್ ನೋಡ್ತಾ ಚಿಲ್ ಮಾಡ್ಕೊಂಡು ಮಲಗಿಕೊಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಹೇಂದ್ರ ಕೃತಿಕಾಳ ರೂಮ್ಗೆ ಹೋಗಿ ಎದ್ದೇಳ್ಸಕ್ಕೆ ಟ್ರೈ ಮಾಡ್ತಾನೆ. ಬೆಳಗ್ಗೆ 7:30 ಆಗಿರುತ್ತೆ. ಕೃತಿಕಾ ಎಷ್ಟು ಎದ್ಸಿದ್ರು ಎದ್ದೇಳೋದೇ ಇಲ್ಲ. ಆಗ ಮಹೇಂದ್ರ ಗಾಬರಿಗೊಂಡು ಆಕೆಯ ತಂದೆ ತಾಯಿಗೆ ಕಾಲ್ ಮಾಡ್ತಾನೆ. ಎಲ್ಲರೂ ಸೇರಿ ಆಕೆಯನ್ನ ಕಾವೇರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಹಾಸ್ಪಿಟಲ್ನವರು ಈಕೆಯನ್ನ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾನೆ. ಆದ್ರೂ ಅವನ ನಾಟಕ ಇಲ್ಲಿಗೆ ನಿಲ್ಲೋದಿಲ್ಲ. ಆಕೆಯ ಅಂತಿಮ ಸಂಸ್ಕಾರವನ್ನ ನನ್ನ ಹೋಮ್ ಟೌನ್ ನಲ್ಲೇ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕೃತಿಕಾಳ ಅಕ್ಕ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಈಗಲೂ ಕೂಡ ಮಹೇಂದ್ರನ ನಾಟಕ ಇನ್ನು ಮುಂದುವರಿಯುತ್ತೆ. ಆದ್ರೆ ಇದನ್ನ ಕೇಳದ ನಿಖಿತಾ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು ಅಂತ ಹಠ ಮಾಡ್ತಾಳೆ.
ಇದನ್ನ ಕೇಳಿದಂತಹ ಹಾಸ್ಪಿಟಲ್ನವರು ಇದೊಂದು ಅನ್ಯಾಚುರಲ್ ಡೆತ್ ಅಂತ ಪೊಲೀಸರ ಬಳಿ ರಿಜಿಸ್ಟರ್ ಮಾಡಿಸ್ತಾರೆ. ಪೇಪರ್ ವರ್ಕ್ ಕಂಪ್ಲೀಟ್ ಆಗಿ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಲಾಗುತ್ತೆ. ಇಲ್ಲಿವರೆಗೂ ಮಹೇಂದ್ರ ಅನ್ಕೊಂಡ ರೀತಿಯೇ ಎಲ್ಲವೂ ನಡೆದಿರುತ್ತೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನು ಬರುತ್ತೋ ಅನ್ನೋ ಭಯ ಮಹೇಂದ್ರನ್ಗೆ ಕಾಡೋಕೆ ಶುರು ಆಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾರ್ಮಲ್ ಬಂತು, ಎಲ್ಲವೂ ಮುಗೀತು ಅಂತ ಎಲ್ಲರೂ ನಾರ್ಮಲ್ ಆಗ್ತಾ ಇದ್ರು. ಆದ್ರೆ ಇದೊಂದು ಪ್ಲಾನೆಡ್ ಮರ್ಡರ್ ಅಂತ ಯಾರಿಗೂ ಸಹ ಒಂದು ಸುಳಿವು ಸಿಗ್ಲೇ ಇಲ್ಲ. ರೆಕ್ಕೆ ಬಿಚ್ಚಿದ ಹಕ್ಕಿಯಂತೆ ಮಹೇಂದ್ರ ಫುಲ್ ಫ್ರೀ ಆದ. ಹೊಸ ಇನ್ಸ್ಟಾ ಐಡಿ, ಹೊಸ ಫೋಟೋಸ್, ಎಲ್ಲವೂ ಹೊಸದು. ಹಾಗೇನೆ ಇವನು ಒಬ್ಬ ಕ್ರೂರಿ ಮತ್ತು ದುರಾಸೆ ಉಳ್ಳವನಾಗಿದ್ದ. ಆಕೆಯ ಆಭರಣಗಳು ಹಾಗೂ ಕಾಸ್ಟ್ಲಿ ವಸ್ತುಗಳನ್ನ ತನ್ನ ಬಳಿನೇ ಇಟ್ಕೊಳ್ತೀನಿ ಅಂತ ಆಕೆಯ ತವ್ರ ಮನೆಯವ್ರಿಗೆ ಹೇಳ್ತಾನೆ. ಯಾಕೆ ಅಂದ್ರೆ ಆಕೆಯ ಮೆಮೊರೀಸ್ ನನ್ನ ಜೊತೆ ಯಾವಾಗ್ಲೂ ಇರಬೇಕು ಅಂತ ಮನೆಯವರೊಂದಿಗೆ ಸುಳ್ಳು ಹೇಳ್ತಾನೆ. ಸ್ವಲ್ಪ ದಿನಗಳ ನಂತರ ಮಹೇಂದ್ರ ಉಡುಪಿಗೆ ಹೋಗಿ ಅಲ್ಲಿ ಗ್ಯಾಸ್ಟ್ರೋ ಸರ್ಜನ್ ಸ್ಟಡೀಸ್ ನ ಶುರು ಮಾಡ್ದ. ಅಲ್ಲಿ ನನ್ಗೆ ಯಾರು ಗೊತ್ತಿರೋರು ಇರೋದಿಲ್ಲ, ನಾನು ನನಗೆ ಬೇಕಾದ ರೀತಿಯಲ್ಲಿ ನನ್ನ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅನ್ನೋದು ಅವನ ಕನಸಾಗಿತ್ತು. ಮಹೇಂದ್ರ ಬೇರೆ ಬೇರೆ ಹುಡುಗಿಯರಿಗೆ ಮೆಸೇಜ್ ಮಾಡೋಕೆ ಶುರು ಮಾಡ್ತಾನೆ. ಅದರಲ್ಲೂ ಅವನಿಗೆ ಮದುವೆಗಿಂತ ಮುಂಚೆ ಇದ್ದಂತಹ ಫ್ರೆಂಡ್ಸ್ ಜೊತೆ ಹೆಚ್ಚಿಗೆ ಟೆಕ್ಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಮದುವೆಗೂ ಮುಂಚೆ ಇದ್ದಂತಹ ಒಬ್ಬ ಗರ್ಲ್ ಫ್ರೆಂಡ್ಗೆ ಮೆಸೇಜ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಅವನನ್ನ ಎಲ್ಲ ಸೈಟ್ಗಳಲ್ಲೂ ಬ್ಲಾಕ್ ಮಾಡಿಬಿಟ್ಟಿರ್ತಾಳೆ. ಸೊ ಅವನು ಫೋನ್ ಪೇ ಆಪ್ ನಿಂದ ಆಕೆಗೆ ಐ ಕಿಲ್ಡ್ ಮೈ ವೈಫ್ ಫಾರ್ ಯು ಅಂತ ಟೆಕ್ಸ್ಟ್ ಆಗ್ತಾನೆ. ಆದ್ರೆ ಅವಳು ಇದನ್ನ ಕೇರ್ ಮಾಡದೆ ಇಗ್ನೋರ್ ಮಾಡಿಬಿಡ್ತಾಳೆ. ಮಹೇಂದ್ರನ ಪಾಪದ ಕೊಡ ತುಂಬಿತ್ತು, ಅದು ಆದಷ್ಟು ಬೇಗ ಒಡೆದು ಹೋಗಲಿತ್ತು. 13th ಅಕ್ಟೋಬರ್ 2025 6 ತಿಂಗಳುಗಳ ನಂತರ ಬಂದ FSL ರಿಪೋರ್ಟ್ ನಲ್ಲಿ ಕೃತಿಕಾಳ ದೇಹದಲ್ಲಿ ಪ್ರೊಫಫೋಲ್ನ ಟ್ರೇಸಸ್ಗಳು ಕಂಡು ಬಂದಿದ್ವು. ಇದರ ಓವರ್ ಡೋಸ್ ನಿಂದಾಗಿ ರೆಸ್ಪಿರೇಟರಿ ಫೇಲಿಯರ್ ಆಗಿದ್ದು ಆಕೆ ಸಾವನ್ನಪ್ಪಿದ್ದಾಳೆ ಅಂತ ರಿಪೋರ್ಟ್ ಬಂತು. ಇದನ್ನು ನೋಡಿದ ಕೃತಿಕಾಳ ತಂದೆ ಮಹೇಂದ್ರನ ವಿರುದ್ಧ FIR ದಾಖಲು ಮಾಡಿದ್ರು. ಪೊಲೀಸರು UDR ಅಂತ ಇದ್ದ ಕೇಸನ್ನ ಅಂದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಇದ್ದ ಕೇಸನ್ನ ರೀಕ್ಲಾರಿಫೈ ಮಾಡಿದ್ರು. ಇದನ್ನ ಮರ್ಡರ್ ಅಂತ ಅವರು ಬರೆದುಕೊಂಡ್ರು. ನಂತರ ಪೊಲೀಸರು ಉಡುಪಿಯ ಮಣಿಪಾಲದಲ್ಲಿ ಮಹೇಂದ್ರನನ್ನ ಅರೆಸ್ಟ್ ಮಾಡಿದ್ರು. ಅವನ ಬಳಿ ಇದ್ದಂತಹ ಫೋನ್ ಹಾಗೂ ಲ್ಯಾಪ್ಟಾಪ್ಗಳನ್ನ ಸೀಸ್ ಮಾಡಿ ಅವುಗಳನ್ನ ಫೋರೆನ್ಸಿಕ್ಗೆ ಕಳಿಸಿದ್ರು. ಅವರಿಗೆ ಪೇಟಿಎಂ ಆಪ್ ನಲ್ಲಿ ಇದ್ದ ಒಂದು ಮೆಸೇಜ್ ಸಿಕ್ತು. ಐ ಕಿಲ್ಡ್ ಮೈ ವೈಫ್ ಫಾರ್ ಯು ಅಂತ ಅವನು ಟೆಕ್ಸ್ಟ್ ಮಾಡಿದ್ದ. ನಂತರ ಮಹೇಂದ್ರ ಮೆಸೇಜ್ ಮಾಡಿದಂತಹ ಎಲ್ಲ ಹುಡುಗಿಯರನ್ನ ಪೊಲೀಸರು ಸಂಪರ್ಕಿಸಿದ್ರು. ಮನೆಯಲ್ಲಿದ್ದಂತಹ ಎಲ್ಲ ಮೆಡಿಸಿನ್ಗಳು ಎವಿಡೆನ್ಸ್ಗಳಾಗಿ ಬಲವನ್ನ ನೀಡಿದ್ವು. ಇಷ್ಟೆಲ್ಲ ಆದ್ಮೇಲೂ ಕೂಡ ಮಹೇಂದ್ರ ನಾನೊಬ್ಬ ಇನ್ನೋಸೆಂಟ್ ಅನ್ನೋ ಹಾಗೆ ಪ್ರಿಟೆಂಡ್ ಮಾಡ್ಕೊಳ್ತಾ ಇದ್ದ. ಈ ಎಲ್ಲ ಎವಿಡೆನ್ಸ್ಗಳ ಆಧಾರದ ಮೇಲೆ ಮಹೇಂದ್ರ ಒಬ್ಬ ಅಪರಾಧಿ ಅನ್ನೋದು ಪ್ರೂವ್ ಆಯ್ತು. ಈ ಕೇಸ್ ಇಲ್ಲಿಗೆ ಖುಲಾಸೆಯಾಯ್ತು. ಆದ್ರೆ ಈಗ ನಾನಿಲ್ಲಿ ಹೇಳೋ ವಿಷಯನ ಕೇಳಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರಾ. ಯಾಕಂದ್ರೆ ಈ ಕುಟುಂಬದಲ್ಲಿ ಮಹೇಂದ್ರ ಒಬ್ಬನೇ ಅಲ್ಲ, ಈ ಪೂರ್ತಿ ಕುಟುಂಬನೇ ಮಹಾಕ್ರೂರಿಯಾಗಿತ್ತು. ಮಹೇಂದ್ರ ಹಾಗೂ ಅವನ ಇಬ್ಬರು ಸಹೋದರರಾದ ನಾಗೇಂದ್ರ ಮತ್ತು ರಾಘವ್ನ ಮೇಲೆ 2018ರಿಂದಲೇ ಫ್ರಾಡ್, ಮಲ್ಟಿಪಲ್ ಚೀಟಿಂಗ್, ಕ್ರಿಮಿನಲ್ ಇಂಟಿಮಿಡೇಷನ್ ಎನ್ನುವ ಕೇಸ್ಗಳು ನಡೆಯುತ್ತಿದ್ವು ಅಂತ ಪೊಲೀಸರು ಹೇಳಿದ್ದಾರೆ. ಮಹೇಂದ್ರನ ಅಣ್ಣ ನಾಗೇಂದ್ರ ಒಂದು ಹುಡುಗಿಯ ಹಿಂದೆ ಬಿದ್ದು ಆಕೆಯನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ದೇವಸ್ಥಾನದಲ್ಲಿ ಒಂದು ಮದುವೆಯ ನಾಟಕವನ್ನ ಮಾಡಿದ್ದ. ಈ ಹುಡುಗಿಯ ಹಿಂದೆ ಮಹೇಂದ್ರ ಹಾಗೂ ಅವನ ತಮ್ಮ ರಾಘವ್ ಇಬ್ರು ಬಿದ್ದು ಆಕೆಯನ್ನ ಅಸಭ್ಯ ರೀತಿಯಲ್ಲಿ ನಡೆಸಿಕೊಂಡಿದ್ರು. ಅಂದ್ರೆ ಆ ಒಂದು ಹುಡುಗಿಯ ಹಿಂದೆ ಈ 3 ಪಾಪಿಗಳು ಬಿದ್ದು ಆಕೆಯ ಜೀವನವನ್ನ ಹಾಳು ಮಾಡಿದ್ರು. ಈ ಮದುವೆನ ಅವರು ರಿಜಿಸ್ಟ್ರೇಷನ್ ಕೂಡ ಮಾಡಿಸಿರೋದಿಲ್ಲ. ಈ ಕೇಸನ್ನ ಅವರು 1 ಲಕ್ಷ ರೂಪಾಯಿ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡಿರ್ತಾರೆ. ಆ ಹುಡುಗಿ ಅದೇ ದಿನ ಇಂಟ್ರಾವಿನಸ್ ಡ್ರಗ್ ನಿಂದ ಸಾವನ್ನಪ್ಪಿರ್ತಾಳೆ. ಇದೇ ಒಂದು ಡ್ರಗ್ ನಿಂದಾಗಿ ಕೃತಿಕಾ ರೆಡ್ಡಿ ಕೂಡ ಸಾವನ್ನಪ್ಪಿರ್ತಾಳೆ. ಈ ಒಂದು ಡ್ರಗ್ಗೆ ಕೃತಿಕಾ ರೆಡ್ಡಿಯ ಮೈಯಲ್ಲಿ ಸಿಕ್ಕಿರುತ್ತೆ. ಮಹೇಂದ್ರನೇ ಕೊಲೆಗಡುಕ ಎಂದು ಸಾಬೀತಾಯಿತು. ಮದುವೆ ಎನ್ನುವುದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಬದಲಿಗೆ ಜೀವನ ಸಂಗಾತಿಯ ಜೊತೆ ಕಷ್ಟ ಸುಖ, ನೋವು ನಲಿವು ಹಾಗೂ ಸುಖ ದುಃಖಗಳನ್ನ ಹಂಚಿಕೊಂಡು ಬಾಳುವುದಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಕತೆ. ನಮ್ಮ ಸುತ್ತಮುತ್ತಲೂ ಇದೇ ರೀತಿಯಾದಂತಹ ಅನೇಕ ಘಟನೆಗಳು ನಡೀತಾ ಇರುತ್ತವೆ.
ಹೆಣ್ಣು ಮಕ್ಕಳು ಆದಷ್ಟು ಕೇರ್ಫುಲ್ ಆಗಿ ಲೈಫ್ ಲೀಡ್ ಮಾಡಬೇಕು. ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಕೂಡ ಅವರ ತಂದೆ ತಾಯಿಯ ಜೊತೆ ಡಿಸ್ಕಷನ್ ಮಾಡಬೇಕು. ಅದೇ ಅವರಿಗೆ ಪರಿಹಾರ ಕೊಡೋದು ಅನ್ನೋದನ್ನ ನಾನು ಭಾವಿಸ್ತೀನಿ. ಇದೇ ರೀತಿಯ ಕ್ಯೂರಿಯಸ್, ಇಂಟ್ರೆಸ್ಟಿಂಗ್, ಮಿಸ್ಟೀರಿಯಸ್ ಹಾಗೂ ಹಾರರ್ ಕಥೆಗಳಿಗಾಗಿ ನಮ್ಮ ಕ್ಯೂರಿಯಸ್ ಅಡ್ಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ TCS ಕರ್ಮಕಾಂಡ ಎನ್ನುವ ಒಂದು ವಿಡಿಯೋಕ್ಕೆ ನೀವೆಲ್ಲರೂ ನನಗೆ ಬಹಳನೇ ಸಪೋರ್ಟ್ ಮಾಡಿದ್ದೀರಾ. ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತಂದೆ ತರ್ತೀನಿ ಹಾಗೂ ಈ ರೀತಿಯ ಘಟನೆಗಳು ಆದಾಗ ನನ್ನ ವಾಯ್ಸ್ ಅನ್ನ ನಾನು ರೈಸ್ ಮಾಡೇ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವಿಡಿಯೋನ ಶೇರ್ ಮಾಡಿ. Thank you.